ಸ್ವಾಮಿರಾಯರು ಬಂದಿರತಕ್ಕಂಥ ಉದ್ದೇಶ 5ನೇ ತಾರೀಕು ಹೊಸನಗರ ತಾಲೂಕಿನ ನಗರ ಹೋಬಳಿಯಿಂದ ನಗರದಿಂದ ಹೊಸನಗರದ ಮುಖಾಂತರ ರಿಪ್ಪನ್ಪೇಟೆವರೆಗೂ ಈ ಹೊಸನಗರ ಕ್ಷೇತ್ರ 20 ವರ್ಷಗಳ ಹಿಂದೆ 2004ರಲ್ಲಿ ಏನು ಈ ವಿಧಾನಸಭಾ ಕ್ಷೇತ್ರವನ್ನು ನಾವು ಕಳ್ಕೊಂಡ್ವಿ, ಅದನ್ನ ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮರುಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನ ಮೂಲೆಗದ್ದೆ ಸ್ವಾಮೀಜಿಗಳ ಜೊತೆಗೆ ಸ್ವಾಮಿರಾಯರು ಆ ನೇತೃತ್ವವನ್ನು ತಗೊಂಡು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಆ ಪಾದಯಾತ್ರೆಗೆ ಈ ಭಾಗದ ಯುವಕರು, ಈ ಭಾಗದ ಜನರು ಬರಬೇಕು ಅಂತಕ್ಕಂಥದ್ದು ಅವ್ರ ಅಪೇಕ್ಷೆ ಇದೆ. ಅದಕ್ಕೆ ಮನವಿಯನ್ನು ಕೂಡ ಮಾಡ್ಲಿಕ್ಕೋಸ್ಕರ ಅವ್ರು ಬಂದಿದ್ದಾರೆ. ನಾವು ಈ ಹೊಸನಗರ ತಾಲೂಕು ಈ ಕ್ಷೇತ್ರ ಏನಿತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವಿಸ್ತೀರ್ಣವಾದ ಕ್ಷೇತ್ರ ಆಗಿತ್ತು. ಆದ್ರೆ ಇವತ್ತು 2 ಹೋಬಳಿಗಳು, ತೀರ್ಥಹಳ್ಳಿ ಕ್ಷೇತ್ರಕ್ಕೆ 2 ಹೋಬಳಿಗಳು ಸಾಗರ ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ಇವತ್ತೇನಾಗ್ತದೆ, ಯಾವುದೇ ಶಾಸಕರು ಇರ್ಬೋದು, ಯಾವುದೇ ಪಕ್ಷದ ಶಾಸಕರು ಇರ್ಬೋದು, ಆ ತಾಲೂಕನ್ನ ಪ್ರತಿನಿಧಿಸ್ತಾ ಇದ್ದಾಗ ಅಲ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೆ ಕೊಡ್ತಾರೆ. ಈ 2 ಹೋಬಳಿಗಳು ಆ ಭಾಗದಿಂದ ಈ ಭಾಗದಿಂದ ನಾವು ಒಂಥರ ಮಲ್ತಾಯಿ ಧೋರಣೆಯನ್ನ ಅನುಭವಿಸ್ತಾ ಇದ್ದೀವಿ. ಮಲ್ತಾಯಿ ಮಕ್ಕಳ ತರ ಈ 2 ಹೋಬಳಿಗಳನ್ನ ನಮ್ಮ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಬದಲಾಯಿಸಬೇಕು. ಮುಂಬರ್ತಕ್ಕಂಥ ಡಿಲಿಮಿಟೇಷನ್ ಏನಾಗ್ತದೆ ಆ ಸಂದರ್ಭದಲ್ಲಿ ಹೊಸನಗರ ಕ್ಷೇತ್ರವನ್ನ ಪರಿಗಣಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ 5ನೇ ತಾರೀಕು ಬೆಳಗ್ಗೆ ನಗರದಿಂದ ಹೊರಟಂತ ಪಾದಯಾತ್ರೆ 6ನೇ ತಾರೀಕು ಸೋಮವಾರ ಸಂಜೆ 4 ಗಂಟೆಗೆ ಗೌಟೂರಿನಿಂದ ಈ ಭಾಗದ ಎಲ್ಲ ಜನರು ಬಂದು ಸಹಕಾರವನ್ನು ಕೊಡಬೇಕು. ಸಮಾರೋಪ ಸಮಾರಂಭ 4 ಗಂಟೆಗೆ ಗೌಟೂರಿಂದ ಪ್ರಾರಂಭ ಆದರೆ 5 ಗಂಟೆಗೆ ರಿಪ್ಪನ್ಪೇಟೆಯಲ್ಲಿ ಸಮಾರೋಪ ಸಮಾರಂಭ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಶಾಸಕರು ಗೋಪಾಲಕೃಷ್ಣ ಬೇಳೂರವರು, ಆರಗ ಜ್ಞಾನೇಂದ್ರ ಅವರು, ಹಾಗೇನೆ BY ರಾಘವೇಂದ್ರ ಅವರು, ಮತ್ತೆ ಮಧು ಬಂಗಾರಪ್ಪನವರು, ಎಲ್ಲ ಪಕ್ಷದ JDS ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ತಾಲೂಕಿನ ಈ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪಾದಯಾತ್ರೆ ಮಾಡ್ತಕ್ಕಂಥ, ಪಾದಯಾತ್ರೆಗೆ ಬರ್ತಕ್ಕಂಥವ್ರು ಈ ಭಾಗದಲ್ಲಿ ಉಬೇದುಲ್ಲಾ ಶರೀಫು ಮತ್ತೆ ನಮ್ಮ ಪರಮೇಶಣ್ಣ ಅವ್ರ ಹತ್ರ ಹೆಸರನ್ನ ಕೊಟ್ರೆ ನಿಮಗೆ ಅಲ್ಲಿ ಬರ್ತಕ್ಕಂಥವರಿಗೆ ಟೀ ಶರ್ಟು ಮತ್ತೆ ಉಳಿಕೊಳ್ಳಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾರೆ. ಆ ರೀತಿಯಲ್ಲಿ ತಾವ್ಯಾರಾದ್ರೂ ಆಸಕ್ತರಿದ್ರೆ ಅಲ್ಲಿಂದ ಪಾದಯಾತ್ರೆಗೆ ನಾವು ಪರಮೇಶಣ್ಣ ಮತ್ತೆ ಉಬೇದುಲ್ಲಾ ಶರೀಫ್ ಅವ್ರ ಹತ್ರ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ಕೊಟ್ರೆ ಅವರಿಗೆ ಆ ವ್ಯವಸ್ಥೆಗಳನ್ನ ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಒಂದು 5ರಿಂದ 10,000 ಜನ ಸೇರ್ತಕ್ಕಂಥ ಕಾರ್ಯಕ್ರಮ 6ನೇ ತಾರೀಕು. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಗೀಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಹೆಚ್ಚು ಕಡಿಮೆ ನಾವು 20 ವರ್ಷ ಶಾಸಕರಿಲ್ಲದೆ ಕಳೆದ್ವಿ. ಮುಂದಿನ ಪೀಳಿಗೆನೂ ಈ ರೀತಿ ಕಾಣೋದು ಬೇಡ. ಅಭಿವೃದ್ಧಿ ದೃಷ್ಟಿಯಿಂದ ಇರಬಹುದು. ಯಾವುದೋ ಒಂದು ಸಣ್ಣ ಒತ್ತುವರಿ ಮಾಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಬಗರ್ಕುಮ್ ಒತ್ತುವರಿ 300 ವರ್ಷದಿಂದ ಮಾಡ್ಕೊ ಬಂದಿರ್ತಾನೆ. ಫಾರೆಸ್ಟ್ರು ಬಂದು ಏನೋ ಒಂದು ವಾಚರ್ ಬಂದು ಆ ರೈತನಿಗೆ ಹೆದರ್ಸ್ತಾನೆ. ವಾಪಸ್ ನಾವು ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಶಾಸಕರ ಹತ್ರ ಹೋಗ್ಬೇಕು ಅಂದ್ರೆ ನಾವು ಇಲ್ಲಿಂದ ಸಾಗರಕ್ಕೆ ಹೋಗ್ಬೇಕು, ಆ ಭಾಗದವ್ರು ತೀರ್ಥಹಳ್ಳಿಗೆ ಹೋಗ್ಬೇಕು. ಅಟ್ಲೀಸ್ಟ್ ಇಲ್ಲೇ ಈ ಕ್ಷೇತ್ರದೊಳಗೆ ಒಬ್ರು ಶಾಸಕರಿದೆ ಅಂತ ಹೇಳಿದ್ರೆ ಒಂದು 20-25 ನಿಮಿಷದಲ್ಲಿ ಅವ್ರ ಮನೆಗೆ ಹೋಗಿಯೋ ಇಲ್ಲ ಅವ್ರ PAಗಳನ್ನು ಭೇಟಿಯಾಗಿಯೋ ಯಾವುದೋ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೋದು. ಈ ರೀತಿ ಅನಾಥ ಪ್ರಜ್ಞೆಯಿಂದ ಕಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಏನು ಶಾಸಕರಿಲ್ಲದೆ ನಾವು ಅನಾಥರಾಗಿದ್ದೀವಿ, ಇದನ್ನ ಹೋರಾಟದ ಮುಖಾಂತರ ಹಕ್ಕೊತ್ತಾಯವನ್ನ ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡ ಇದನ್ನ ದಯವಿಟ್ಟು ಇದನ್ನ ಪರಿಗಣಿಸಿ. ಇದು ನಮ್ಮದೇ ಕೆಲಸ. ಇದು ಮುಂದಿನ ಭವಿಷ್ಯದ ಪ್ರಶ್ನೆ. ನಮ್ಮ ಪೀಳಿಗೆ, ಯುವ ಪೀಳಿಗೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ಅವಶ್ಯಕ ಆಗಿರ್ತಕ್ಕಂಥ ಕೆಲಸ ಅಂತ ಹೇಳಿ ತಾವೆಲ್ಲರೂ ಭಾವಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ನಾನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕೈಲಾದಂಥ ಸಹಕಾರವನ್ನು ಕೊಡ್ತೇನೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಯೋಚಿಸ್ತಕ್ಕಂಥ ಯುವಕರಿಗೆ ಆ ದೇವಿ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.